ದೈವದ ಬಗ್ಗೆ ಮಾಡಿ ಅಂತ ನಾವು ಯಾವತ್ತೂ ಹೇಳಿಲ್ಲ. ನಾವು ಹಾಡುಗಳ ಬಗ್ಗೆ ಮಾಡಿ ಅಂತ ಅಷ್ಟೇ ಹೇಳಿದ್ದು. ನಮ್ಗೆ ಶೂಟಿಂಗ್ ಅಲ್ಲಿ ಒಂದು 3 ಸಲ ರೌಡೀಸ್ ಬಂದು ಅಟ್ಯಾಕ್ ಮಾಡಿದ್ರು. ಭೂತಾರಾಧನೆ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಇರುವಾಗ ನಾವ್ ಯಾಕೆ ಮಾಡಬಾರ್ದು? ಯಾರೋ ಒಬ್ಬ ವೇಷ ಹಾಕೊಂಡಿಲ್ಲ ನನ್ನ ಮೇಲೆ ದೈವ ಬಂದಿದೆ ಅಂತ ಹೇಳುವಾಗ ಅವನಲ್ಲಿ ದೈವ ಬಂದಿಲ್ಲ ಅಂತ ಹೇಳಿಕ್ಕೆ ನಾವ್ಯಾರು? ದೈವವನ್ನು ಮನಪೂರ್ವಕವಾಗಿ ಯಾರು ಆರಾಧನೆ ಮಾಡ್ತಾನೆ ಅವನು ಈ ತರ ಒಂದು ಕಾನೂನು ಬಾಹಿರ ಕೆಲಸಗಳನ್ನಾಗ್ಲಿ ಭಯೋತ್ಪಾದನೆ ಹುಟ್ಟಿಸುವಂತ ಕೆಲಸವನ್ನು ಖಂಡಿತ ಮಾಡೋದಿಲ್ಲ. ಈಗ ದೈವ ದೇವರುಗಳು ಯಾರ ಒಬ್ಬನ ಸೊತ್ತು ಅಲ್ಲ ತಾನೆ. ನಮಸ್ಕಾರ. ಕೊರಗಜ್ಜ ಅನ್ನುವಂತಹ ಸಿನಿಮಾ ಈಗ ರಿಲೀಸ್ಗೆ ತಯಾರಾಗಿದೆ. ಈ ಸಿನಿಮಾದ ಹಾಡು ಕೂಡ ಮೊನ್ನೆಯಷ್ಟೇ ರಿಲೀಸ್ ಆಯಿತು. ಹಾಡಿನ ಜೊತೆಗೆ ಕೆಲವೊಂದಿಷ್ಟು ಕಾಂಟ್ರವರ್ಸಿಗಳು ಸೃಷ್ಟಿಯಾಯಿತು. ಈ ವಿವಾದಗಳ ಬಗ್ಗೆ ಸಿನಿಮಾದ ನಿರ್ದೇಶಕರಾಗಿರುವಂತಹ ಸುಧೀರ್ ಅತ್ತಾವರವರೇ ಸ್ವತಃ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟರು. ನಾವು ಸಿನಿಮಾದ ಹಾಡುಗಳಿಗಷ್ಟೇ ರೀಲ್ಸ್ ಅನ್ನ ಮಾಡಿ ಅಂತ ಹೇಳಿದ್ದು ಹೊರತಾಗಿ ಕೊರಗಜ್ಜ ದೈವದ ಬಗ್ಗೆ ರೀಲ್ಸ್ ಮಾಡಿ ಅಂತ ನಾವೆಲ್ಲೂ ಹೇಳಿಲ್ಲ, ಇದನ್ನ ತಪ್ಪಾಗಿ ಅರ್ಥೈಸಲಾಗಿದೆ ಅನ್ನುವಂಥ ಕ್ಲಾರಿಫಿಕೇಶನ್ ಅನ್ನ ಅವರು ಕೊಟ್ಟರು. ಹಾಗಾದ್ರೆ ಏನೀ ವಿವಾದ? ಇದರ ಬಗ್ಗೆ ಮಾತನಾಡೋದಕ್ಕೆ ಸಿನಿಮಾದ ನಿರ್ದೇಶಕರಾಗಿರುವಂತಹ ಸುಧೀರ್ ಅತ್ತಾವರ್ ಸರ್ ಅವರೇ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸರ್, ಸಿನಿಮಾ ರಿಲೀಸ್ಗೂ ಮೊದಲೇ ಕಾಂಟ್ರವರ್ಸಿಗಳಿಗೆ ಪ್ರಾರಂಭ ಆಗ್ಬಿಟ್ಟಿದೆ ಸರ್. ಹಾಗಾದ್ರೆ ಏನೀ ಕಾಂಟ್ರವರ್ಸಿ? ಯಾಕಾಗಿ ನೀವು ಈ ರೀತಿ ಕ್ಲಾರಿಫಿಕೇಶನ್ ಅನ್ನ ಕೊಟ್ರಿ ಅನ್ನುವಂಥ ಪ್ರಶ್ನೆ ಸರ್. ಈಗ ಅಲ್ಲ, ಮೊನ್ನೆ ಎಲ್ಲೋ ಒಂದು ಮಡಿಕೇರಿಯಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದ್ರಂತೆ ಸ್ವಲ್ಪ ಜನ ಮಾಡಿ, ನಾವು ಫಿಲ್ಮಿದು ಏನೋ ಅವ್ರು ರೀಲ್ಸ್ ಮಾಡ್ತಾ ಇದ್ರೆ ದೈವಗಳದ್ದು, ಅದ್ರ ವಿರುದ್ಧವಾಗಿದ್ದೇವೆ, ರೀಲ್ಸ್ ಗಳನ್ನ ಮಾಡಬಾರ್ದವರು, ಆಮೇಲೇನೋ ಏನೋ ಆ ಥರ ಅದು ನಾವು ಕಾನೂನು ಕ್ರಮಕ್ಕೆ ಹೋಗ್ಬೇಕು ಆ ಥರ ಈ ಥರ ಅಂತೆಲ್ಲ ಮಾತಾಡ್ಕೊಂಡ್ರು. ನಂಗೆ ಆ ವಿಷಯ ಗೊತ್ತಾಯ್ತು. ಸೊ ಆಬ್ವಿಯಸ್ಲಿ ನಾವು ಯಾರಿಗೂ ಹರ್ಟ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ನಾವು ಒಂದು ದೈವದ ಸಿನಿಮಾ ಮಾಡ್ತಾ ಇದ್ದೇವೆ. ಹಿಂದಿನಿಂದಲೂ ನಮ್ಮಲ್ಲಿ ಬಹಳಷ್ಟು ಸಿನಿಮಾಗಳು ದೇವರ ಬಗ್ಗೆ ಆಗಿದೆ. ಅಂಥದ್ರಲ್ಲಿ ಕಾನೂನು ಕ್ರಮ ಇಂಥದ್ದೆಲ್ಲ ಮಾತಾಡ್ಕೊಂಡು ಜನರಿಗೆ ತಪ್ಪು ಒಂದು ಭಾವನೆ ಬರೋ ತರ ಅವ್ರು ಮಾತಾಡಿದ್ರು ಅಂತ ನನ್ಗೆ ಗೊತ್ತಾಯ್ತು. ಸೊ ಅದಕ್ಕೆ ನಾನು ಕ್ಲಾರಿಫಿಕೇಶನ್ ಕೊಟ್ಟೆ. ನಾವು ಮಾಡುವಂಥದ್ದು ಸಿನಿಮಾದ ಹಾಡುಗಳ ಒಂದು ರೀಲ್ಸ್ ಸ್ಪರ್ಧೆಯನ್ನ. ಯಾಕಂದ್ರೆ ದೈವದ ಬಗ್ಗೆ ಮಾಡಿ ಅಂತ ನಾವ್ ಯಾವತ್ತೂ ಹೇಳಿಲ್ಲ. ಕೊರಗಜ್ಜ ದೈವ ಆಗ್ಲಿ ಅಥವಾ ಇದ್ರಲ್ಲಿರುವಂತ ಮಲರಾಯ ಆಗ್ಲಿ ಗುಡಿಗನ್ ಬಗ್ಗೆ ಮಾಡಿ ಅಂತ ಎಲ್ಲೂ ಹೇಳಿಲ್ಲ. ನಾವು ಹಾಡುಗಳ ಬಗ್ಗೆ ಮಾಡಿ ಅಂತ ಅಷ್ಟೇ ಹೇಳಿದ್ದು. ಅದನ್ನ ಅವ್ರು ಅರ್ಥ ಮಾಡ್ಕೊಳ್ಳದೆ ಈ ತರ ಮಾಡಿದಕ್ಕೆ ನಾನು ಕ್ಲಾರಿಫಿಕೇಶನ್ ಕೊಡ್ಲೇಬೇಕಾಗಿ ಬಂತು. ನನ್ಗೊಂದಷ್ಟು ರಿಪೋರ್ಟರ್ಸ್ ಕೂಡ ಮಾಧ್ಯಮದವರು ಕೂಡ ಕೇಳಿದ್ರು, ಈ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದ್ರು. ಅದಕ್ಕೆ ಇನ್ ಜನರಲ್ ಆಗಿ ನಾನು ಕ್ಲಾರಿಫಿಕೇಶನ್ ಕೊಟ್ಟೆ ಅಷ್ಟೇ. ಬಿಕಾಸ್ ನಾವು ಪ್ರೈಸ್ ಅನೌನ್ಸ್ ಮಾಡಿರೋದು, ಕಾಂಪಿಟೇಷನ್ ಮಾಡಿರೋದು ಸಿನಿಮಾಗಳ ರೀಲ್ಸ್. ಈಗಾಗ್ಲೇ ಅಂದ್ರೆ ಭೂತಾರಾಧನೆ ಬಗ್ಗೆ ಆಗ್ಲಿ, ಅಲ್ಲಿ ನಡೆಯುವಂತ ಕೋಲ, ತಂಬಿಲ, ಅಗಿಲು ಸೇವೆ, ಸೋಡರ ಬಲಿ, ಏನೋ ಒಂದು ಆರಾಧನೆಯ ಬೇರೆ ಬೇರೆ ಪ್ರಕಾರಗಳಿದೆ. ಅದು ಬರೀ ಭೂತಕೋಲ ಅಂತಲ್ಲ ಅಥವಾ ನೇಮೋತ್ಸವ ಅಂತಲೇ ಅಲ್ಲ. ಓಕೆ, ಅದ್ರದ್ದೆಲ್ಲ ವಿಚಾರಗಳು, ಅದ್ರದ್ದೆಲ್ಲ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇರುವಾಗ ಭೂತಾರಾಧನೆ ಬಗ್ಗೆ ನಾವ್ಯಾಕೆ ಮಾಡಬಾರ್ದು? ನಾವ್ಯಾಕೆ ಒಂದು ರೀಲ್ಸ್ ಕಾಂಟೆಸ್ಟ್ ಮಾಡಬಾರ್ದು? ಇದ್ರ ಬಗ್ಗೆ ಯಾಕೆ ಕಾಂಟ್ರವರ್ಸಿ ಅಂತ ನನ್ಗೆ ಇನ್ನೂ ಗೊತ್ತಾಗ್ಲಿಲ್ಲ. ಅದಕ್ಕೆ ನಾನು ಕ್ಲಾರಿಫಿಕೇಶನ್ ಕೊಟ್ಟೆ. ಈಗ ನೀವು ಕ್ಲಾರಿಫಿಕೇಶನ್ ಏನೋ ಕೊಟ್ರಿ ಸರ್, ಆದ್ರೆ ಈ ರೀತಿ ಕಾಂಟ್ರವರ್ಸಿಗಳು ಸೃಷ್ಟಿ ಆಗ್ತಾ ಇರುವಾಗ ನಿಮ್ಗೇನಾದ್ರೂ ವಿಷಾದ ಆಗ್ತಾ ಇದೆಯಾ? ನಾವು ಈ ರೀತಿ ಸಿನಿಮಾವನ್ನ ಮಾಡಿದ್ವಿ, ಈಗ ಇಷ್ಟೊಂದು ಕಾಂಟ್ರವರ್ಸಿಗಳು ಸೃಷ್ಟಿ ಆಗ್ತಾ ಇದೆ, ಎಲ್ಲೋ ಇದ್ದು ದಾರಿ ತಪ್ತಾ ಇದೆ, ಆ ರೀತಿ ಏನಾದ್ರೂ ನಿಮ್ಗೆ ಈಗ ಅನಿಸ್ತಾ ಇದೆಯಾ ಸರ್? ಅಲ್ಲ, ಬೇಸರ ಆಗ್ತಾ ಇದೆ ಪ್ರತಿ ಸರಿ. ಅದಕ್ಕೋಸ್ಕರ ಒಂದ್ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಮೈಂಡ್. ಏನಾದ್ರೂ ಇದು ನಮ್ಗೆ ಅವ್ರು ನೇರವಾಗಿ ಕೇಳ್ಬೋದು ಪ್ರಶ್ನೆಗಳನ್ನ ಅಲ್ವಾ? ಅಥವಾ ಈಗ ಮಾಧ್ಯಮ ಇನ್ ಜನರಲ್ ಆಗಿ ಎನ್ಮಾಸ್ ಆಗಿ ಮಾಧ್ಯಮದ ಹತ್ರ ಹೋಗೋ ಮುಂಚೆ ನಮ್ಮಲ್ಲಿ ಖಂಡಿತ ಅವರ ಪ್ರಶ್ನೆಗಳೇನಿದ್ರು ಕೇಳ್ಬೋದು. ಆದ್ರೆ ಫ್ರಮ್ ದ ಬಿಗಿನಿಂಗ್ ಅದನ್ನ ಯಾಕೆ ಈ ಸಿನಿಮಾ ಆಗತ್ ತರ ಸಬಟೇಜ್ ಮಾಡ್ತಾ ಇದ್ರು? ನಮ್ಗೆ ಶೂಟಿಂಗ್ ಅಲ್ಲಿ ಒಂದು 3 ಸಲ ರೌಡೀಸ್ ಬಂದು ಅಟ್ಯಾಕ್ ಮಾಡಿದ್ರು, ಅಥವಾ ಸಿನಿಮಾ ಮಾಡಬಾರ್ದು ಕೊರಗಜ್ಜಂದು ಅಂತಲೇ ಹೇಳಿದ್ರು. ನಾವು ಮುಂದುವರಿಸಿಕೊಂಡು ಯಾಕಂದ್ರೆ ನಾವು ಪ್ರತಿ ಸಲ ನಮ್ಮ ಪ್ರಶ್ನೆ ಹಾಕ್ತೇವೆ ಮನಸ್ಸಿಗೆ, ಲೈಕ್ ಯಾಕೆ ಮಾಡಬಾರ್ದು ದೇವರ ಬಗ್ಗೆ ಸಿನಿಮಾಗಳನ್ನ, ಯಾಕೆ ಮಾಡಬಾರ್ದು ದೇವರ ಕಥೆಯನ್ನ ಮುಂದಿನ ನಮ್ಮ ಒಂದು ಸಿನಿಮಾ ಅನ್ನುವಂಥದ್ದು ಒಂಥರ ಒಂದು ಡೈರಿ ತರ ಇರುತ್ತೆ. ಅದರೊಳಗೆ ಈ ವಿಚಾರಗಳು, ಸಿನಿಮಾಗಳು ಅದರ ದೃಶ್ಯ ರೂಪಕವಾಗಿ ಅದು ಒಂದು ಇದ್ದು ಬಿಡುತ್ತೆ. ಅದನ್ನ ಯಾವತ್ತೂ ಬೇಕಾದ್ರೂ ನೋಡ್ಬೋದು. ಇವಾಗ ಮಂಗಳೂರಿನ ತುಳು ಭಾಗದಲ್ಲಿ ಕೋಟಿ ಚೆನ್ನೈ ಅಂತ ಸಿನಿಮಾ, ಕೋಟಿ ಚೆನ್ನೈದ ಸಿನಿಮಾ ಇವತ್ತಿಗೂ ಅದು ಜನ ಇಷ್ಟಪಡ್ತಾರೆ. ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಮಾಡಿರುವಂತದ್ದು ಒಂದು ಸಂಪೂರ್ಣ ದಾಖಲೆ ತರ ಇದೆ. ಹಿಂದಿನ ನಮ್ಮ ಕನ್ನಡದ ಸುಪ್ರಸಿದ್ಧ ನಟಿ ಕಲ್ಪನಾ ಅವರು ಅದರಲ್ಲಿ ಅಭಿನಯಿಸಿದ್ರು. ಸೊ ಈಗ ಆ ಎಕ್ಕಸಕ ಅಂತ ಹಾಡು ಬಹುಶಃ ನೀವು ಕೇಳಿರ್ಬೋದು. ಅದು ಇವತ್ತಿಗೂ ಎಲ್ಲರ ಬಾಯಲ್ಲೂ
ಗುನ್ಗುನ್ತಾ ಇದೆ ಆ ಹಾಡು. ಸೊ ಸಿನಿಮಾ ಮಾಡ್ತೇವೆ ಅಂತ ಹೇಳುವಾಗ ಯಾವ್ದು ಕೊರಗಜ್ಜ ಅಂತ ಹೇಳುವಾಗ ಇಷ್ಟೆಲ್ಲ ಒಬ್ಜೆಕ್ಷನ್ಗಳು, ಇಷ್ಟೆಲ್ಲ ವಿರೋಧಗಳು, ಇಷ್ಟೆಲ್ಲ ಅಡೆತಡೆ, ಗುಂಡಾಯಿಸಮ್, ರೌಡಿಸಮ್ ಅಟ್ಯಾಕ್ ಮಾಡುವಂಥದ್ದು, ಫೋನ್ ಕಾಲ್ಗಳನ್ನು ಮಾಡುವಂಥದ್ದು ಯಾಕಂತ ನನ್ಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ಅವ್ರು ಯಾವ ರೀಸನ್ಗೋಸ್ಕರ ಈ ತರ ಮಾಡ್ತಾ ಇದ್ದಾರೆ. ಸೊ ಅದು ನಾನು ಮುಂಚೆಯಿಂದ ಬಹಳ ಅದನ್ನ ನಾನು ಪ್ರಶ್ನೆ ಕೇಳ್ತಾ ಇದ್ದೆ, ಯಾಕೆ ಮಾಡಬಾರ್ದು ಅನ್ನೋಂಥದ್ದು. ಆಮೇಲೆ ಈ ಸಿನಿಮಾ ಮಾಡೋ ಮುಂಚೆನೆ ನಾನು ಕೊರಗಜ್ಜನಿಗೆ ಕೋಲ ಕೊಟ್ಟು ಅಜ್ಜನ ಅವರ ಆಶೀರ್ವಾದ ತಗೊಂಡು ಅವ್ರು ಕೇಳಿದ್ವಿ ನಾವು ಈ ತರ ನಮ್ಮ ಒಳ್ಳೆ ರೀತಿಯ ಒಂದು ಅಜ್ಜನ ಜೀವನದಲ್ಲಿ ಏನೆಲ್ಲ ಘಟನೆಗಳು ನಡೆಯಿತು ಅಂತದ್ದು, ಅದ್ರ ಬಗ್ಗೆ ಸಿನಿಮಾ ಮಾಡ್ಬೋದಂತ ಅವರ ಕೋಲದ ಟೈಮಲ್ಲಿ ಅಜ್ಜನ ಹತ್ರ ಅಪ್ಪಣೆ ಕೇಳಿದ್ವಿ. ಅಜ್ಜ ಖಂಡಿತ ಮಾಡೋದು, ಒಳ್ಳೇದನ್ನು ತೋರಿಸ್ಲಿಕ್ಕೆ ಏನು ತೊಂದ್ರೆ ಇಲ್ಲ ಅಂತ ಹೇಳಿದ್ಮೇಲೆ ಈ ಜನರು ಯಾಕೆ ಈ ತರ ಇದಕ್ಕೆ ಅಡ್ಡಿಪಡಿಸ್ತಾ ಇದಾರಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ಈಗ ಕಾಂತಾರ ಸಿನಿಮಾದ ಸಂದರ್ಭದಲ್ಲೂ ಕೂಡ ದೈವಾರಾಧಕರಾಗಿರ್ಬೋದು, ದೈವ ಭಕ್ತರಾಗಿರ್ಬೋದು, ಇದೇ ರೀತಿ ಮಾತಾಡ್ಕೊಂಡು ಬಂದಿದ್ರು. ನಮ್ಮ ದೈವವನ್ನ ನಮಗೆ ಸಿನಿಮಾದಲ್ಲಿ ನೋಡೋದಕ್ಕೆ ಇಷ್ಟ ಇಲ್ಲ, ಅದೇನಿದ್ರು ಆರಾಧನೆ ಮಾತ್ರ, ಆರಾಧನೆಯ ಇದರಲ್ಲೇ ನಾವು ನೋಡೋದಕ್ಕೆ ಇಷ್ಟಪಡ್ತೇವೆ ಅನ್ನುವಂಥ ಮಾತುಗಳನ್ನೆಲ್ಲ ಹೇಳ್ಕೊಂಡು ಬಂದಿದ್ರು ಸರ್. ಸೊ ಈ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಹಾಗಾದ್ರೆ ದೈವವನ್ನ ಸಿನಿಮಾದಲ್ಲಿ ತರಬಾರ್ದು ಅನ್ನುವಂಥ ಅವರ ನಿಲುವು ನಿಮ್ಗೇನ್ ಅನ್ಸುತ್ತೆ ಸರ್? ಮೇಡಮ್, ಈಗ ದೇವರುಗಳು ಯಾರ ಒಬ್ಬನ ಸೊತ್ತು ಅಲ್ಲ ತಾನೆ, ಯಾರು ಬೇಕಾದ್ರೆ ಆರಾಧನೆ ಮಾಡಬಹುದು ಅಲ್ವಾ? ಅಪಹಾಸ್ಯ ಮಾಡುವಂಥದ್ದು, ಅದನ್ನು ಅಸಂಬದ್ಧ ರೀತಿಯಲ್ಲಿ ತೋರಿಸುವಂಥದ್ದು, ಅದಕ್ಕೆ ನಾವು ಕೂಡ ಅಬ್ಜೆಕ್ಷನ್ ಮಾಡ್ತೇವೆ. ಬಟ್ ಸಿನಿಮಾಗಳಾಗ್ಲಿ, ನಾಟಕಗಳಾಗ್ಲಿ, ಯಾವುದೇ ದೃಶ್ಯ ಮಾಧ್ಯಮದ ಮೂಲಕ ಅದನ್ನು ತೋರಿಸೋದ್ರಲ್ಲಿ ಅದು ತಪ್ಪು ಅಂತ ಯಾಕೆ ಮಾಡ್ಬೇಕು? ಯಾಕಂದ್ರೆ ಫಸ್ಟ್ ಆಫ್ ಆಲ್ ಈಗ ಗುಳಿಗಾಗ್ಲಿ, ಪಂಜುರ್ಲಿ ಆಗ್ಲಿ, ಕಲ್ಲುಟಿ ಆಗ್ಲಿ, ನಮ್ಮ ದೈವಗಳು ಕೊರಗಜ್ಜ ಆಗ್ಲಿ ನೋಡಿದವರು ಯಾರಿದ್ದಾರೆ ಮೇಡಮ್? ಯಾರು ನೋಡಿಲ್ಲ ತಾನೆ. ಅವರವರೊಂದು ಮನಸ್ಸಿನೊಂದು ರೂಪವನ್ನು ಮೂಡಿಸ್ಕೊಂಡಿದ್ದಾರೆ. ಈಗ ಏನು ದೈವದ ಇದು ಡಾನ್ಸ್ ಫಾರ್ಮಲ್ಲಿ ಅದನ್ನು ಕೋಲದ ಟೈಮಲ್ಲಿ ನರ್ತನ ಮಾಡ್ತಾರೆ, ಅವರು ಕೂಡ ಆ ದೈವವನ್ನು ನೋಡಿಲ್ಲ. ಯಾಕಂದ್ರೆ ನಮ್ಮಲ್ಲಿರೋ ದೈವಗಳು ಬರೀ ಒಂದು 500 ವರ್ಷದ ಕೆಳಗೆ, 1000 ವರ್ಷದ ಕೆಳಗೆ ಇರುವಂತದ್ದು ಅಂತಲ್ಲ, ಬೇರೆ ಬೇರೆ ಕಾಲಘಟ್ಟದಲ್ಲಿ ಬೇರೆ ಬೇರೆ ಒಂಥರ ಯುಗ ಪುರುಷ ರೀತಿಯಲ್ಲಿ ಅವರು ಬಂದು ಹೋಗಿರುವಂತದ್ದು. ನಮ್ಮ ಒಂದು ಏನು ದೈವ ಅಥವಾ ಭೂತ ಅಥವಾ ನಮ್ಮ ಈ ಶಕ್ತಿಗಳೇನಿದೆ ಬೇರೆ ಬೇರೆ ಕಾಲಘಟ್ಟದಲ್ಲಿ ಬಂದು ಹೋಗಿರುವಂತವ್ರು ಎಲ್ಲ ಹಿಂದೆ ಭೂತಕಾಲದಲ್ಲಿ ಇದ್ದವರು. ಸೊ ಅವರ ಬಗ್ಗೆ ಇದ್ದಂತ ಅಲ್ಪ ಸ್ವಲ್ಪ ಮಾಹಿತಿಗಳನ್ನು ಅವರು ಕಲೆ ಹಾಕೊಂಡು ಒಂದು ಆರಾಧನೆ ರೂಪದಲ್ಲಿ ಅವರ ಹಿರಿಯರಿಂದ ಏನು ಅವರು ಕಲ್ತ್ಕೊಂಡು ಬಂದ್ದಾರೆ ಅದನ್ನು ಒಂದು ಕೋಲದ ರೂಪದಲ್ಲಿ ನೇಮೋತ್ಸವದ ಸಮಯದಲ್ಲಿ ನರ್ತನ ಸೇವೆ ಮೂಲಕ ಅದನ್ನ ಅವರು ಆರಾಧನೆಯನ್ನು ಪ್ರಕಟಪಡಿಸ್ತಾರೆ. ಸೊ ಅದು ಒಂದು ರೀತಿಯ ಆರಾಧನಾ ಕ್ರಮ. ನಮ್ಮಲ್ಲಿ ಈಗ ಅಗಿಲು ಸೇವೆ ಅಂತ ಮಾಡ್ತೇವೆ, ಎಲ್ಲಾ ದೈವಗಳಿಗೂ ಅಷ್ಟೇ ಅಗಿಲು ಸೇವೆ ಅಂತ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವು ಆಷಾಢ ತಿಂಗಳಲ್ಲಿ 1 ಮಂತ್ ಪೂರ್ತಿ ಎಲ್ಲೂ ನಮ್ಮ ತುಳುನಾಡಲ್ಲಿ ಭೂತ ಕೋಲಗಳನ್ನು ಮಾಡೋದಿಲ್ಲ ಅಂತ ಒಂದಿರ್ತದೆ. ಆದ್ರೆ ಕೆಲವು ಕಡೆ ಉಡುಪಿ ಭಾಗದಲ್ಲಿ ಈಗಲೂ ಆಷಾಢದಲ್ಲೂ ಕೆಲವು ಪರ್ಟಿಕ್ಯುಲರ್ ದೈವಗಳಿಗೆ ಕೋಲ ಸೇವೆ ಮಾಡ್ತಾರೆ. ಓಕೆ. ಅಂಡ್ ಮತ್ತು ಆ ಟೈಮಲ್ಲಿ ಅಗೆಲು ಅಂದ್ರೆ ಬರೀ ಅದಕ್ಕೆ ನೈವೇದ್ಯ ಕೊಡುದು, ಊಟ ನಾವೇನು ತಿಂತೀವಿ ಅದನ್ನೇ ದೈವಗಳಿಗೆ ಕೊಡುವಂತದ್ದು ಅಗಿಲು ಸೇವೆ ಅಂತ, ಭೋಜನ ಸೇವೆ ರೀತಿಯಲ್ಲಿ ಕೊಡ್ತೀವಿ. ಮತ್ತೊಂದು ಬಲಿ ಸೇವೆಗೆ, ಬಲಿ ಉತ್ಸವ ನೀವು ದೇವಸ್ಥಾನಗಳಲ್ಲಿ ನೋಡಿರ್ಬೋದು. ಅದೇ ನಮ್ಮಲ್ಲಿ ಸೋಡ್ರ ಬಲಿ ಅಂತ ಒಂದು ಇರುತ್ತೆ. ಸೋಡ್ರ ಬಲಿಯಲ್ಲಿ ಕೂಡ ದೈವದ ಒಂದು ರೀತಿಯ ಆರಾಧನೆ, ತಂಬಿಲ ಅನ್ನುವಂತ ಹೇಳಿದ್ರೆ ಅದು ಒಂದು ರೀತಿಯ ಆರಾಧನಾ ಕ್ರಮ. ಸೊ ಆರಾಧನಾ ಕ್ರಮಗಳಷ್ಟೇ ಇಲ್ಲಿ ಆಗಿರುವಂತದ್ದು. ಆದ್ರೆ ದೈವ ಇದೇ ರೀತಿಯಲ್ಲಿರುತ್ತೆ, ದೈವ ಇದೇ ಅಂತ ಹೇಳುವಂಥದ್ದು ಯಾವುದೇ ಫೋಟೋ ಆಗ್ಲಿ ಯಾವುದೇ ಪಿಕ್ಚರ್ ಆಗ್ಲಿ ಇಲ್ಲ. ಆ ದೈವ ನರ್ತಕರು ತಾವು ಮನಸ್ಸಿನಲ್ಲಿ ಕಲ್ಪಿಸಿಕೊಂಡ ರೀತಿಯಲ್ಲಿ ದೈವವನ್ನು ಇವತ್ತು ಅವರ ಮುಖವರ್ಣಿಕೆಯಲ್ಲಿ ಹಾಕೊಂಡು ತೋರಿಸ್ತಾ ಇದ್ದಾರೆ. ಸೊ ಬಟ್ ಹಾಗಂತೇಳಿ ಅವರು ಆರಾಧನೆ ಅಷ್ಟೇ ಮಾಡ್ಬೋದು, ಅದರ ಪೂಜೆ ಅಷ್ಟೇ ಮಾಡೋದು, ನರ್ತನ ಸೇವೆ ಮುಖಾಂತರ ಅದನ್ನು ಪ್ರಕಟಿಸಬಹುದು ಹೊರತು ಅವರ ದೈವ ಅಂತ ಹೇಳಿಕಲ್ಲ. ದೈವ ಯಾವತ್ತು ನಂಬಿದವರ ದೈವ. ನಿಮ್ಮಲ್ಲಿ ಆ ಶಕ್ತಿಯ ಬಗ್ಗೆ ನಂಬಿಕೆ ಇರ್ಬೇಕಷ್ಟೇ, ಯಾರಿಗೂ ಅಷ್ಟೇ. ಸೊ ಅದ್ರ ಬಗ್ಗೆ ನಾವು, ನಿಮ್ಮ ನಂಬಿಕೆ ನಿಮ್ಗಿರ್ತದೆ. ನಾವು ಎಲ್ಲಾದ್ರೂ ಅದರಲ್ಲಿ ಆಭಾಸ ರೀತಿಯಲ್ಲಿ ಮಾಡಿದ್ರೆ ನಾಳೆ ಸಿನಿಮಾ ನೋಡಿ ಅದಕ್ಕೆ ನೀವು ಅಬ್ಜೆಕ್ಷನ್ ಮಾಡಬಹುದು, ಸಿನಿಮಾದಲ್ಲಿ ಈ ತರ ಮಾಡಿದ್ರೆ ಅಂತ ಹೇಳಿ. ಆವಾಗ ಒಂದು ಎಲ್ಲಿ ಬೇಕಾದ್ರೆ ನಾನು ಆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೇನೆ. ಯಾಕಂದ್ರೆ ನಾವು ಆತರ ಎಲ್ಲೂ ತೋರಿಸ್ಲಿಲ್ಲ. ಅದರ ಮಹಿಮೆಯನ್ನು ತೋರಿಸೋದ್ರಲ್ಲಿ, ಒಂದು ದೈವಿ ಪುರುಷನ ಮಹಿಮೆಯನ್ನು ತೋರಿಸೋದ್ರಲ್ಲಿ ಏನ್ ತಪ್ಪಿದೆ ಅಲ್ವಾ ಸರ್? ಈಗ ಸಿನಿಮಾದಲ್ಲಿ ದೈವವನ್ನ ತೋರಿಸಬಹುದು, ಅದು ಸರಿ. ಹಾಗಾದ್ರೆ ದೈವದ ವೇಷವನ್ನ ಹಾಕಿ ನಾವು ಕೂಡ ಬಹಳ ಭಕ್ತಿಯಿಂದನೇ ನರ್ತಿಸ್ತೇವೆ, ಅದ್ಯಾಕೆ ತಪ್ಪು ಅನ್ನುವಂತಹ ಪ್ರಶ್ನೆಗಳು ಕೂಡ ಈಗ ಬರ್ತಾ ಇದೆ ಸರ್. ಸೊ ಸಿನಿಮಾದಲ್ಲಿ ತೋರಿಸಿದ್ರೆ ಸರಿ, ನಾವು ಈ ರೀತಿ ವೇಷ ಹಾಕೊಂಡು ಕುಂದ್ರೆ ತಪ್ಪಾ ಅಂತ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅಲ್ಲ, ಯಾರ್ಯಾರು ವೇಷ ಹಾಕೊಂಡು ನೋಡಿ, ವೇಷ ಅನ್ನುವಂಥದ್ದು ನಿಮ್ಮ ಹತ್ರ ಅಂತ ಭಕ್ತಿ ಇದ್ರೆ,
ಈಗ ಇತ್ತೀಚೆಗೆ ನೀವು ನೋಡಿರ್ಬೋದು ಸುಧಾ ಚಂದ್ರನ್ ಅವರ ಮೈ ಮೇಲೆ ಖ್ಯಾತ ನೃತ್ಯ ಹೌದು ಕಲಾವಿದೆ, ನೃತ್ಯ ಕಲಾವಿದೆ. ಅವ್ರ ಮೇಲೆ ಆ ಒಂದು ಶಕ್ತಿ ಆವಾಹನೆ ಆಯ್ತು, ಅವರು ಅದನ್ನು ಪ್ರಕಟಪಡಿಸಿದ್ರು. ದೈವ ಹೀಗೆ ಶಕ್ತಿ ಯಾರ ಮೇಲೂ ಬರ್ಬೋದು, ಅದೊಂದು ಫ್ರೀಕ್ವೆನ್ಸಿ ಮ್ಯಾಚ್ ಆಗ್ಬೇಕು. ಈಗ ನಮ್ಮಲ್ಲಿ ಹಿಮಾಲಯದಲ್ಲಿ ಹೋಗಿ ತಪಸ್ಸು ಮಾಡ್ತಾರೆ, ಅವರು ಒಂದು ಏನೋ ಮಹಾಶಕ್ತಿಯನ್ನು ದೊಡ್ಡ ಅವರು ತಮ್ಮ ಮೇಲೆ ಮೈಗೂಡಿಸ್ಕೊಂಡಿರ್ತಾರೆ. ಆದ್ರೆ ಆತರ ಆಗ್ಬೇಕಾದ್ರೆ ನಿಮ್ಮಲ್ಲಿ ಭಕ್ತಿ, ನಿಮ್ಮಲ್ಲಿ ಆ ನಂಬಿಕೆ, ನಿಮ್ಮಲ್ಲಿ ಆ ಶ್ರದ್ಧೆ ಇರೋದು ಬಹಳ ಮುಖ್ಯ. ಈಗ ನೀವು ಈಗ ಓಕೆ ನಲಿಕೆ ಜನಾಂಗದವರು ಅವರೊಂದು ರೀತಿಯಲ್ಲಿ ಹಾಕೊಂಡು ಅವ್ರದ್ದೊಂದು ಫಾರ್ಮೇಟ್ ಇದೆ, ಲೈಕ್ ಕೆಂಪು ಬಟ್ಟೆಯನ್ನು ಕೆಂಪು ಪ್ಯಾಂಟ್ ಹಾಕೊಳ್ತಾರೆ. ಈಗ ಪ್ಯಾಂಟ್ ಅನ್ನುವಂಥದ್ದು ಯಾವತ್ತಿಂದ ಶುರುವಂತದ್ದು? ಬ್ರಿಟಿಷರ್ ಬಂದ ಮೇಲೆ ಅಲ್ವಾ ಪ್ಯಾಂಟಿನ ಕಲ್ಪನೆ. ಮುಂಚೆ ನಮ್ಮದು ಪ್ಯಾಂಟಿನ ಕಲ್ಪನೆ ಇರ್ಲಿಲ್ಲ, ಹೌದಲ್ವಾ? ಮುಂಚೆ ನಾವೆಲ್ಲ ಕಚ್ಚೆ ಉಡ್ತಿದ್ವಿ, ನಾವು ಭಾರತೀಯರು ಕಚ್ಚೆ ಉಡ್ತಿದ್ವಿ, ಶಾರ್ಟ್ ಕಚ್ಚ, ದೊಡ್ಡ ಕಚ್ಚ ಅಂತ. ಈಗ ಪ್ಯಾಂಟ್ ಹಾಕ್ತಾ ಇದಾರೆ ದೈವ. ಹಾಗಾದ್ರೆ ದೈವ ಪ್ಯಾಂಟ್ ಹಾಕೋದು ಇವರು ನಾವು ತಪ್ಪು ಅಂತ ಹೇಳಿಕ್ ಆಗುತ್ತೆ? ಅವರ ಭಾವನೆ ಅಷ್ಟೇ ಅಲ್ವಾ? ಈಗ ಮುಂಚೆ ಈಗ ಒಂದು ಚರ್ಮದ ವಾದ್ಯಗಳನ್ನೇ ನುಡಿಸ್ತಾ ಇದ್ರು, ಇವಾಗಿಲ್ಲ, ಸಿಂಥೆಟಿಕ್ ಬಂದಿದೆ, ಸಿಂಥೆಟಿಕ್ ವಾದ್ಯ ನುಡಿಸ್ತಾರೆ. ಮುಂಚೆ ಲೌಡ್ ಸ್ಪೀಕರ್ ಇರ್ಲಿಲ್ಲ, ಇವಾಗ ಲೌಡ್ ಸ್ಪೀಕರ್ ಮುಂದೆ ಬಾರಿಸ್ಕೊಂಡು ದೈವಕ್ಕೆ ನರ್ತನೆ ಮಾಡ್ತಾರೆ. ಇದೆಲ್ಲ ನಿಮ್ಮಲ್ಲಿ ನಂಬಿಕೆ ಇರ್ಬೇಕು, ನಿಮ್ಮಲ್ಲಿ ನಂಬಿಕೆ ಶ್ರದ್ಧೆ ಇದ್ದುಕೊಂಡು ನೀವು ವೇಷ ಆದ್ರೂ ಹಾಕೊಂಡು ಮಾಡ್ಬೋದು, ಇಲ್ಲ ನೀವು ಬರೀ ವೀಳ್ಯದಲ್ಲಿ ಇಟ್ಕೊಂಡು ಮಾಡ್ಬೋದು, ಇಲ್ಲ ನೀವು ಬರೀ ಒಂದು ಹಣ್ಣು ಇಟ್ಟು ಮಾಡ್ಬೋದು. ಅದು ನಿಮ್ಮ ನಂಬಿಕೆ ಇಡುವಂತದ್ದು. ಯಾರೋ ಒಬ್ಬ ವೇಷ ಹಾಕೊಂಡು ಇಲ್ಲ ನನ್ನ ಮೇಲೆ ದೈವ ಬಂದಿದೆ ಅಂತ ಹೇಳುವಾಗ ಅವನಲ್ಲಿ ದೈವ ಬಂದಿಲ್ಲ ಅಂತ ಹೇಳಿಕ್ಕೆ ನಾವ್ಯಾರು? ಅವನು ಅಪಹಾಸ್ಯ ಅಷ್ಟೇ ಮಾಡಬಾರ್ದು. ಮತ್ ನೀವೇ ಆವಾಗ್ಲೇ ಹೇಳಿದ್ರಿ ಸರ್, ಶೂಟಿಂಗ್ ಸಮಯದಲ್ಲಿ ಕೆಲವರು ಫೋನ್ ಕಾಲ್ ಮಾಡಿದ್ರು, ಬೆದರಿಕೆ ಕರೆ ಬಂತು, ಮಾರಕಾಸ್ತ್ರಗಳನ್ನೆಲ್ಲ ಹಿಡ್ಕೊಂಡು ಬಂದ್ರು ಅಂತ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅವ್ರು ಯಾರು ಅಂತ ನಿಮ್ಗೆ ಏನಾದ್ರು ಗೊತ್ತಾ ಸರ್? 3 ಬಾರಿ ನಮ್ಗೆ ಅಟೆಂಪ್ಟ್ ಆದಾಗ್ಲೂ, ರೌಡಿಸಂ ದಾಳಿ ಆದಾಗ್ಲೂ ಒಂದು ಕತ್ತಲೆ ಅಂತ ಒಂದು ವ್ಯಕ್ತಿಯ ಹೆಸರು ಓಡಾಡ್ತಾ ಇತ್ತು. ಕತ್ತಲೆ ನನ್ಗೆ ಅದು ಕತ್ತಲೆ ಯಾರು ಅಂತ ಇನ್ನೂ ಗೊತ್ತಿಲ್ಲ. ಆ ವ್ಯಕ್ತಿ ಯಾಕೆ ಈ ತರ ಜನರನ್ನು ಕರೆಸಿ, ಆಮೇಲೆ ನಾವು ಮಂಗಳೂರು ಸೋಮೇಶ್ವರದಲ್ಲಿ ಶೂಟಿಂಗ್ ಆಗ್ತಾ ಇರ್ಬೇಕಾದ್ರೆ ಸಮುದ್ರ ಕಿನಾರೆಯಲ್ಲಿ ಅವತ್ತು ಹಾಲಿವುಡ್ ಆಕ್ಟರ್ ನಮ್ಮ ಕೊರಿಯೋಗ್ರಾಫರ್ ಸಂದೀಪ್ ಸೋಪರ್ಕರ್ ಅವರು ಅಲ್ಲಿ ಸೆಟ್ ಅಲ್ಲಿದ್ರು. ಅದಾದಾಗ ರೌಡಿಗಳು ಬಂದಾಗ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ವಿದ್ಯಾಧರ್ ಸರ್ ಅವರು ಅವ್ರ ಹತ್ರ ಮಾತಾಡ್ಲಿಕ್ಕೆ ಹೋದಾಗ, ಇಲ್ಲ ನೀವು ಕತ್ತಲೆಗೆ ಮಾತಾಡಿ ಅಂತ ಹೇಳಿದ್ರಂತೆ. ಅವರೆಲ್ಲ ಕತ್ತಲೆಗೆ ನಮ್ಗೆ ಯಾರು ಆ ಮನುಷ್ಯ, ಯಾಕೆ ಅವ್ರ ಹತ್ರ ಯಾಕೆ ಮಾತಾಡ್ಬೇಕು, ಅವ್ರು ಯಾರು ಪರ್ಮಿಷನ್ ಕೊಡ್ಲಿಕ್ಕೆ ನಮ್ಗೆ ಅಂತ ನಂಗೇನು ಅದು ಗೊತ್ತಾಗ್ಲಿಲ್ಲ. ಯಾಕಂದ್ರೆ ನಾನು ಒಬ್ಬ ದೈವ ಆರಾಧಕ, ನಾನು ಕೋಲ ಸೇವೆ ಮಾಡ್ತೇನೆ, ನಾನು ಗುಡಿ ಕಟ್ಟಿ ಕೋಲ ಸೇವೆ ಮಾಡ್ತಾ ಇದ್ದೇನೆ. ಚಿಕ್ಕಂದಿನ ನಮ್ಮ ಮನೆಯಲ್ಲಿ ಅಗಲು ಸೇವೆಗಳು ನಡೀತಾ ಇತ್ತು, ನೋಡ್ಕೊಂಡೇ ಬಂದಿದ್ದೇನೆ, ಕೋಲ ಸೇವೆ ನೋಡ್ಕೊಂಡೇ ಬಂದಿದ್ದೇನೆ. ಹಾಗಿರ್ಬೇಕಾದ್ರೆ ನಾವು ಇನ್ನೊಬ್ರಿಗೆ ಯಾಕೆ ನಾವು ಪ್ರಶ್ನೆಗೆ ಉತ್ತರ ಕೊಡ್ಬೇಕು, ದೈವದ ಪ್ರಶ್ನೆಗೆ ಉತ್ತರ ಕೊಡ್ಬೇಕಾಗಿದೆ. ದೈವಕ್ಕೆ ಏನಾದ್ರು ತೊಂದರೆ ಆದರೆ ನಾವು ಉತ್ತರ ಕೊಡ್ಬೇಕಾಗಿದೆ. ಬಟ್ ಈ ತರ ರೌಡಿಗಳು ಮಚ್ಚು ಲಾಂಗ್ ಇಟ್ಕೊಂಡು ಕಳಸದಲ್ಲೂ ಅಷ್ಟೇ, ಗಣೇಶಾಚಾರ್ಯ ಬಾಲಿವುಡ್ ಕೊರಿಯೋಗ್ರಾಫರ್ ಮತ್ತೆ ಕನ್ನಡದ ಶುಭ ಪೂಂಜಾ, ಇವರಿಬ್ರು ಒಂದು ಡಾನ್ಸ್ ಸೀಕ್ವೆನ್ಸ್ ಅಲ್ಲಿ ಮಾಡಿದಾಗ ಅಗೇನ್ ನೋಡಿದಾಗ ಎಲ್ಲ ಲಾಂಗು ಮಚ್ಚಿಟ್ಕೊಂಡು ಬಂದು ದಾಂಧಲೆ ಮಾಡಿ ಸೆಟ್ ಅನ್ನೆಲ್ಲ ಹಾಳು ಮಾಡಿ ಅವತ್ತು ಏನಾದ ಒಂದು 65-70 ಲಕ್ಷ ಅವತ್ತು ವೇಸ್ಟ್ ಆಯ್ತು. ಸೊ ಅವರು ನಿಜವಾಗಿ ನಾನು ಹೇಳುವಂತದ್ದು ಒಳ್ಳೆ ಮನಸ್ಸಿನಲ್ಲಿರುವಂತವ್ರಾದ್ರೆ ಬಂದು ಮಾತಾಡ್ತಿದ್ರು. ಅವರು ಬೆದರಿಸಿ ಪುಂಡಾಟಿಕೆ ಮಾಡಿ ರೌಡಿಸಂ ತೋರಿಸುವಂತದ್ದು ಏನಿದೆ? ಇವರು ದೈವ ಭಕ್ತರಾಗಾದ್ರೆ ಇವರಿಗೆ ದೈವದ ಮೇಲೆ ಆ ಶಕ್ತಿಯ ಮೇಲೆ ನಂಬಿಕೆ ಇದೆಯಾ? ಹಾಗಾದ್ರೆ ಇವರು ಬೂಟಾಟಿಕೆ ಮಾಡೋದಲ್ವಾ? ದೈವದ ನಾವು ಆರಾಧನೆ ಮಾಡ್ತೇನೆ ಅಂತ ಹೇಳಿ ಬೂಟಾಟಿಕೆ ಮಾಡೋದಲ್ವಾ? ದೈವವನ್ನು ಮನಪೂರ್ವಕವಾಗಿ ಯಾರು ಆರಾಧನೆ ಮಾಡ್ತಾನೆ ಅವನು ಈ ತರ ಒಂದು ಏನೋ ಕಾನೂನು ಬಾಹಿರ ಕೆಲಸಗಳನ್ನಾಗ್ಲಿ ಭಯೋತ್ಪಾದನೆಯನ್ನು ಹುಟ್ಟಿಸುವಂತ ಕೆಲಸವನ್ನು ಖಂಡಿತ ಮಾಡೋದಿಲ್ಲ. ಅವರಿಗೆ ದೈವದ ಭಕ್ತಿ ಇಲ್ಲ, ತಾವು ದೈವಕ್ಕಿಂತಲೂ ಮಿಗಿಲು ಅನ್ನುವಂಥದ್ದು ಬಹುಶಃ ಅವ್ರ ಹತ್ರ ಭಾವನೆ ಇರಬಹುದು ಅಂತ ಕಾಣ್ತಾ ಇದೆ ನನಗೆ. ಸರ್, ಈಗ ಈ ಕಾಂಟ್ರವರ್ಸಿಗಳನ್ನೆಲ್ಲ ಬದಿಗಿಟ್ಟು ಮಾತನಾಡೋದಿದ್ರೆ, ಕೊರಗಜ್ಜ ಸಿನಿಮಾದ ಒಂದು ಕಥಾವಸ್ತು ಏನು ಸರ್? ಹೆಸರು ಕೇಳಿದಾಗಲೇ ಗೊತ್ತಾಗ್ತಾ ಇದೆ ದೈವದ ಬಗ್ಗೆ ಇರುವಂತಾನೆ ಸಿನಿಮಾ, ಅದರ ಬಗ್ಗೆ ಈಗ ಕಾಂಟ್ರವರ್ಸಿ ಕೂಡ ಆಗ್ತಾ ಇದೆ. ಸೊ ಯಾವ ರೀತಿ ಅಂದ್ರೆ ಸಿನಿಮಾದ ಕಥಾವಸ್ತು ಏನು ಮತ್ತು ತಾರಾಗಣ ಯಾವ ರೀತಿ ಇದೆ ಅಂತ ಸರ್ ಈ ಸಿನಿಮಾದಲ್ಲಿ? ನಾನು ಫಸ್ಟ್ ಆಫ್ ಆಲ್ ಹೇಳುದು, ಕಾಂಟ್ರವರ್ಸಿ ಆಗುದು ಒಳ್ಳೆ ಬೆಳವಣಿಗೆ ಅಲ್ಲ, ಕಾಂಟ್ರವರ್ಸಿ ಆಗ್ಬಾರ್ದು. ನಿಮ್ಮ ಪ್ರಶ್ನೆಗಳನ್ನ ನಾನು ಮೊನ್ನೆ ಇಮೇಲ್ ಐಡಿಗೆಲ್ಲ ಕೊಟ್ಟಿದ್ದೇನೆ ಎಲ್ಲ ಕಡೆ, ನೀವು ನೋಡಿರ್ಬೋದು. ಅದ್ರಲ್ಲಿ ಏನ್ ನಿಮ್ಮ ಪ್ರಶ್ನೆಗಳಿದ್ರೆ ಅದರಲ್ಲಿ ಕಳಿಸಿ, ಅಥವಾ ನನ್ನ ಸೋಷಿಯಲ್ ಮೀಡಿಯಾ ಇದ್ರೆ ಅದರಲ್ಲೂ ಕೂಡ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ಹೇಳಿ ನಿಮ್ಮ ಪ್ರಶ್ನೆಗಳೇನಿದೆ ಅಂತ. ಬಟ್ ಏನಂದ್ರೆ ತುಂಬಾ ಒಂದು ಕೆಳ ಮೆಂಟಾಲಿಟಿ ಅವರು ನೀವು ಅವರ ಕಮೆಂಟ್ ಅಲ್ಲಿ ನೋಡುವಾಗ ತುಂಬಾ ಕೆಟ್ಟ ಕಮೆಂಟ್ ಆಗ್ತಾರೆ. ಅದರಲ್ಲೇ ಗೊತ್ತಾಗಿರ್ಬೋದು ಇವರು ಯಾವ ಒಂದು ಹಿನ್ನೆಲೆ ಅಂತ ವ್ಯಕ್ತಿಗಳು ಅಂತ. ಈಗ ರೀಸೆಂಟ್ ಆಗಿ ಒಬ್ಬ ವ್ಯಕ್ತಿ ಕೂಡ ಕಾರ್ಕಳದವ, ಅವನು ದೈವದ ಒಂದು ಚಾಕ್ರಿ ಮಾಡುವಂತೆ.
ಅವನು 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 ಯೂಸ್ ಮಾಡಿದ ಲ್ಯಾಂಗ್ವೇಜ್ ನೋಡಿದಾಗ ಇವನು ಯಾವ ರೀತಿಯ ದೈವದ ಚಾಕ್ರಿ ಮಾಡ್ಲಿಕ್ಕೆ ಸಾಧ್ಯ ಇವನಿಂದ. ಅವನ ಭಾಷೆ ಅಷ್ಟು ಕೆಟ್ಟದಾಗಿತ್ತು ಅವನು ಬಳಸಿದ್ದ. ನನಗೆ ಕಮೆಂಟ್ ಹಾಕಿದಾಗ ನಾನು ಆಗ್ಲೇ ಉಡುಪಿ SP ಅವರಿಗೆ ಅದರ ಬಗ್ಗೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೇನೆ. ಇವಾಗ ಸೊ ನಾನು ಏನು ಸಿನಿಮಾದಲ್ಲಿ ಹೇಳ್ತಾ ಹೋಗ್ತೇನೆ ಅಂದ್ರೆ, ಕೊರಗಜ್ಜ ಆ ದೈವದ ಅದೇನಂದ್ರೆ ಅಜ್ಜ ಅಂತ ಎಲ್ಲರೂ ಮನಸ್ಸಲ್ಲಿತ್ತು. ಆದ್ರೆ ನಾನು ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ಹೋಗುವಾಗ ಅದೊಂದು ಅವನೊಬ್ಬ 23-24ನೇ ವರ್ಷದ ತರುಣ, ಅವನ ಕತೆ. ಅದೊಂದು ಏನಂದ್ರೆ, ನೀವು ಯೂಶುವಲ್ ಆಗಿ ಏನು ಒಂದು ವ್ಯಕ್ತಿಯ ಜೀವನದಲ್ಲಿ ಈ ತರ ಆಗಿರ್ಬೋದು ಅಂತ ಅಂದ್ಕೊಂಡ್ರೆ, ಕೊರಗಜ್ಜನ ಅಜ್ಜನ ಜೀವನದಲ್ಲಿ, ಅವರ ಮೂಲ ಹೆಸರು ತನಿ ಅಂತ, ಅವರ ಜೀವನದಲ್ಲಿ ಅಂತದ್ದು ಯಾವುದೂ ಆಗಿಲ್ಲ. ನಾವು ಎಣಿಸಿದ ರೀತಿಯ ಜೀವನದಲ್ಲಿ ತಿರುವುಗಳನ್ನು ಪಡ್ಕೊಂಡು ಅವರ ಜೀವನವೇ ಒಂದು ಏನು ಕಥಾ ವಸ್ತು ತರ ಆಗಿದೆ. ಅದು ನನ್ಗೆ ರಿಸರ್ಚ್ ಮಾಡ್ಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಯ್ತು. ನಾನು ನನ್ನ ಜಾಬಿಗೆ ರಿಸೈನ್ ಮಾಡ, ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಜನರಲ್ ಹುದ್ದೆಯಲ್ಲಿದ್ದೆ, ITS ಶ್ರೇಣಿಯಲ್ಲಿದ್ದೆ. ಆ ಜಾಬ್ ರಿಸೈನ್ ಮಾಡಿ ಆಮೇಲೆ ಸುಮಾರು 1-1.5 ವರ್ಷ ಅದ್ರ ಬಗ್ಗೆ ಸ್ಟಡಿ ಮಾಡ್ಲಿಕ್ಕೆ ಬೇಕಾಯ್ತು ನನಗೆ. ಬಿಕಾಸ್ ಅದ್ರ ಬಗ್ಗೆ ಸರಿಯಾದ ಲಿಟ್ರೇಚರ್ ಇರ್ಲಿಲ್ಲ. ಆದ್ರಿಂದ ವ್ಯಕ್ತಿ ಇದ್ದದ್ದು ಅಂತ ಕೊರಗಜ್ಜ ತನಿಯ ಇದ್ದ ಬಗ್ಗೆ ಉಲ್ಲೇಖಗಳಿದೆ. ಅದರ ಮಾನಸ್ತಂಭಗಳಲ್ಲಿ ತನಿಯ ಬಂದಿರುವಂತಹ ಕುರುಹುಗಳು ಕೂಡ ಇದೆ. ಹಾಗಾದ್ರೆ ಗೊತ್ತಾಯ್ತು, ಇದು ಬಹಳ ಹಿಂದೆ ಅಂತ ಅಲ್ಲ, ಏನೋ ಒಂದು 300-400 ವರ್ಷದ ಹಿಂದೆ ಅಂತ ನಾನು ಅನ್ಕೊಂಡ್ರೆ, ನೋಡೋಕೆ ಸುಮಾರು ನಮ್ಗೆ ಅದು 12ನೇ ಶತಮಾನಕ್ಕೆ ಅವರ ಇರುವಂತಹ ಉಲ್ಲೇಖ ಅದರಲ್ಲಿ ಸಿಕ್ಕಿದೆ. ಸೊ ಈಗ ಕಥೆಯನ್ನು ಸಂಪೂರ್ಣ ಹೇಳಿದ್ರೆ ಸಿನಿಮಾದಲ್ಲಿ ಇಂಟ್ರೆಸ್ಟ್ ಇರಲ್ಲ ನೀವು ಕೇಳಿದ್ದು. ಸೊ ಐ ಕ್ಯಾನ್ ಸೇ ದಟ್ ಕೊರಗಜ್ಜನ ಒಂದು ಬಯೋಪಿಕ್ ಇದು. ಆಮೇಲೆ ನನ್ಗೆ ಕೊರಗ ಜನಾಂಗದವರು ಅವರು ತುಂಬಾ ಹೆಲ್ಪ್ ಮಾಡಿದ್ರು. ಯಾಕಂದ್ರೆ ಅವರು ಈ ಕಥೆಯನ್ನ ಯಾರಿಗೂ ಹೇಳಿಲ್ಲ. ಅವರಿಗೆ ನೋವಿದೆ, ಬಹಳಷ್ಟು ಅವ್ರಿಗೆ ಯಾರಿಗೂ ಹೇಳಿಕೊಳ್ಳಲಾದ ನೋವಿದೆ. ಕೊರಗಜ್ಜನನ್ನು ತಪ್ಪು ರೀತಿಯಲ್ಲಿ ಅದನ್ನು ತೋರಿಸ್ತಾ ಇದ್ದಾರೆ ನಾಟಕಗಳಲ್ಲಿ. ಕೊರಗಜ್ಜನಿಗೆ 7 ಹೆಂಡತಿಯರಿದ್ದಾರೆ ಅಂತ ಎಲ್ಲ ಹೇಳ್ತಾ ಇರುವಂತದ್ದು. ಅವರ ಒಂದು ಅವರದೇ ಜನಾಂಗದ ಹಿರಿಯವನಿಗೆ ಅವರು ಈ ತರ ಅವರ ಬಗ್ಗೆ ತಪ್ಪು ರೀತಿಯ ಕಥೆಗಳನ್ನು ಕಟ್ಟಿಕೊಂಡು ಅದನ್ನೇ ಜನಪ್ರಿಯಗೊಳಿಸುವಾಗ ಅವ್ರಿಗೆ ಸಹಜವಾಗಿ ಅವರಿಗೆ ನೋವಾಗುತ್ತಲ್ವಾ. ಅವರು ಆ ಬಗ್ಗೆ ಹೈಕೋರ್ಟ್ ಅಲ್ಲೆಲ್ಲ ಕೇಸಲ್ಲಿ ಹಾಕಿದ್ದಾರೆ. ಕೇಸ್ಗಳು ಈಗಲೂ ನಡೀತಾ ಇದೆ. ನಂಗೊಂದು ಅಳುಕಿತ್ತು, ನಾನೇನಾದ್ರೂ ಈ ಕಥೆ ಹೇಳುವಾಗ ನಂಗೆ ಅಲ್ಲಿಂದ ತೊಂದರೆ ಆಗ್ತದಂತ. ಆಮೇಲೆ ಅವರು ಪೂಜೆ ಎಲ್ಲ ಮಾಡಿ ನನ್ಗೆ ಹೇಳ್ಬೋದಾ ಅಂತ ಅವರ ರೀತಿಯಲ್ಲಿ ಶಾಸ್ತ್ರಗಳನ್ನ ನೋಡಿದ್ರು. ನಾನು ಹೇಳ್ಬೋದು ಅಂತ ಬಂದ ಮೇಲೆ ಅವರ ಜನಾಂಗದವರೇ ಕೊರಗಜ್ಜನ ಒಂದು ಏನು ಒಂದು ಸಂತಾನದವರೇ ನನಗೆ ಸಂಪೂರ್ಣ ಕತೆ ಹೇಳಿದೆ. ಅವ್ರು ಈಗ್ಲೂ ಇದ್ದಾರೆ, ಕೊರಗಜ್ಜನ ಜನಾಂಗದ ವ್ಯಕ್ತಿಗಳು, ಕುಟುಂಬದವರು ಈಗ್ಲೂ ಇದ್ದಾರೆ. ಅವ್ರ ಕತೆ ಹೇಳಿದಾಗ ನಾನು ಪೂರ್ತಿ ನನ್ನ ಚಿತ್ರಕಥೆಯನ್ನು ಮತ್ತೆ ಚೇಂಜ್ ಮಾಡಿ ಅವ್ರು ಹೇಳಿದ ಕಥೆಯನ್ನು ಮಾಡಿದೆ. ಸೊ ಅದೊಂದು ನನಗೆ ಒಂದು ಏನು ಹೇಳ್ತಾರೆ, ಅದು ನಾನು ಅನ್ಕೊಂಡಿದ್ದೆ ಹೇಳ್ತಾ ಇದ್ದೇನೆ, ಅದು ಕೊರಗಜ್ಜನ ಆಶೀರ್ವಾದವೇ. ಬಹುಶಃ ಅಜ್ಜನಿಗೆ ಇದೇ ತರ ಆಗ್ಬೇಕಾಗಿತ್ತು. ಅವರ ಜೀವನದಲ್ಲೂ ಸಾಕಷ್ಟು ನೋವಿತ್ತು. ಆ ನೋವಿನ ಒಂದು ಕೆಲವು ಸೀಕ್ವೆನ್ಸ್ ನೋಡಿದಾಗ ನಮ್ಮ ಕಣ್ಣೇ ಒಂಥರ ಒದ್ದೆ ಆಗ್ತದೆ. ಅಯ್ಯೋ, ಇಷ್ಟು ಕಷ್ಟದಲ್ಲಿ ಇಂಥ ಒಂದು ಪರಿಸ್ಥಿತಿಗಳಲ್ಲಿ ಇದ್ರಲ್ಲ ಅಜ್ಜ ಅಂತ. ಸೊ ಅದನ್ನು ನಾನು ಜನರಿಗೆ ತೋರಿಸ್ಲಿಕ್ಕೆ ಹೊರಟಾಗ ದಯವಿಟ್ಟು ಅದನ್ನು ಕಾಂಟ್ರವರ್ಸಿ ಆಗಿ ಅದನ್ನು ಇದು ಮಾಡಿ. ಯಾಕಂದ್ರೆ ಒಳ್ಳೆ ರೀತಿಯ ಒಂದು ಮೆಸೇಜ್ ಆಗ್ಲಿ, ಅದೊಂದು ಒಳ್ಳೆ ಕಥನವನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಸೊ ಇಷ್ಟೊತ್ತು ಏನು ಸಿನಿಮಾದ ಕಾಂಟ್ರವರ್ಸಿಗಳ ಬಗ್ಗೆ ಆಗಿರಬಹುದು, ಅಥವಾ ಸಿನಿಮಾದ ಕಥಾವಸ್ತು ಏನು, ನಿಮ್ಮ ಸಿನಿಮಾವನ್ನ ಯಾವ ರೀತಿಯಾಗಿ ನೀವು ನಿರ್ದೇಶಿಸಿದ್ದೀರಿ, ಏನೆಲ್ಲ ಇದೆ ಸಿನಿಮಾದಲ್ಲಿ ಅನ್ನುವಂಥ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೊಟ್ರಿ ಸರ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್.